ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 71 ವಿಡಿಯೋಸ್ ನಿನ್ನೆ ಕಂಪ್ಲೀಟ್ ಮಾಡಲಿಲ್ಲ. ಒನ್ ಡೇ ಗ್ಯಾಪ್ ತೊಗೊಂಡೆನ. ಯಾಕಂತಂದ್ರೆ ಆರಾಮಿದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಹಂಗೆ ಕೈನೂ ಪೇಯ್ನ್ ಇತ್ತು ನಂದು. ಸೊ ಹಂಗೆ ಮನ್ಯಾನ ತೆಗ್ದೆ ಎಲ್ಲ ಮಾಡಿದ್ನಿ. ಅದ್ರ ಜೊತೆಗೆ ಅದನ್ನ ಡೈಲಿ ರೊಟೀನ್ನ ತೋರಿಸಿದ್ರೆ ಆಗ್ತಿತ್ತು. ಬಟ್ ನಾನು ಇರ್ಲಿ ಬಿಡು ಒಂದಿನ ಅಂತ ಸುಟಿ ತೊಗೊಂಡು ಮತ್ತು ಹಂಗೆ ನನ್ನ ಗಂಡನೂ ಮನ್ಯಾಗೆ ಇರ್ತಾನಂತ ಮಾಡಿದ್ನಿ. ಸೊ ಅವರು ಅವ್ರ ಫ್ರೆಂಡ್ ಮನೆಗೆ ಅಂತ ಹೋದ್ರೆ ಅಂತಲೇ ಈಗ ಡೈಲಿ ವಿಡಿಯೋ ಮಾಡೋಕೆ ಆಗೋಲ್ದೆ. ಯಾಕಂದ್ರೆ ಅವರು ತೆಗ್ದಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಮನ್ಯಾಗಿದ್ದಾಗ ಮಾಡಬೇಕು ಅವ್ರ ಜೊತೆ ಅಂತಂತೀನಿ. ಸೊ ಇನ್ನೇನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒಂದು ಮಂತಿಂದು ವಿಡಿಯೋ ಐತೆ ನಂದು. ಸೊ 30 ವಿಡಿಯೋ. ಅದಕ್ಕೆ ಸುಟಿ ತೊಗೋಬಾರ್ದು ಅಂತ ಟ್ರೈ ಮಾಡಾಕ್ನಿ. ಸೊ ಇಷ್ಟು ದಿನ ಅಂತೂ ಒಂದು ಸುಟಿ ತೊಗೊಂಡಿದ್ದಿಲ್ಲ. ಇವತ್ತು ನಿನ್ನೆ ಒಂದಿನ ಸುಟಿ ಅಂತಲೇ ನಾನು ಅಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗೈತಿ. ಸೊ ಹಂಗೆ ಇವತ್ತು ಏನು ವಿಡಿಯೋ ಮಾಡಲಿ ಅಂತಂದು ಚಾಲೂ ಮಾಡಿಬಿಟ್ಟಿನಿ. ಸೊ ಏನು ವಿಡಿಯೋ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ. ಅದು ಏನಾದರೂ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡೀನಿ. ಸೊ ನನ್ನ ಗಂಡ ಬೇರೆ ಈಗ ತೆಗ್ದಕ್ಕೆ ಹೋಗ್ತಾನೆ. ಸೊ ತೆಗ್ದಾಗ್ಬಿಡ್ತೈತೆ ಈಗ. ಸೊ ಅದನ್ನು ವಿಡಿಯೋ ಮಾಡಬೇಕು. ಸೊ ನಮ್ಮ ಡಾರ್ಲು ಹೋಗುವಾಗಿ ಹೆಂಗೆ ಪ್ರಿಪೇರ್ ಆಗಿ ಹೋಗ್ತಾನೆ ಅದನ್ನ ತೋರಿಸ್ಬೇಕು ಇವತ್ತು ವಿಡಿಯೋ ಒಳಗೆ ಅಂತೈತಿ. ಸೊ ಅದನ್ನ ತೋರಿಸ್ತೀನಿ ಈಗ ನಿಮ್ಗೆ ನಾನು. ನೋಡ್ಬೇಕು ಈಗ ನಮ್ಮ ಡಾರ್ಲು ಬರ್ತಾನೆ. ಸೊ ಬಂದು ನೋಡ್ರಿ ನಮ್ಮ ಡಾರ್ಲು. ನೀರು ತೆಗ್ದೀನಿ. ಈಗ ಬಂದಾನ. ವಾಶ್ರೂಮ್ಗೆ ಹೋಗಿ ಬಂದಾನ. ಈಗ ಎದ್ದು ವಾಶ್ರೂಮ್ಗೆ ಹೋಗಕ್ಕೆ ಇವರಿಗೆಲ್ಲ ಕೈಯಾಗ ಕೊಡ್ಬೇಕು. ಸೊ ಹಂಗಾಗಿ ಎಲ್ಲ ಪ್ರಿಪೇರ್ ಮಾಡಿರ್ಬೇಕು. ಇವ್ರ ಜಾಗಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಪ್ರೊಸೆಸ್ನ ಕೊಡ್ಬೇಕು. ತಗೋಪ್ಪ ತಾವೆಲ್ಲ ವಾಪಸ್ ಚಳಿ ಬನ್ನಿನ ಜಲ್ದಿ ಜಳಕ ಮಾಡ್ಬಾ. ಹೇಳ್ಬೇಕಂತಂದ್ರೆ ಹೋದ್ರೆ 1 ತಾಸು ಹೋಗ್ತಾನೆ. ಮತ್ತು ಹೋಗುವಾಗ ಊಟ ಮಾಡೋಕ್ಕೆ ಟೈಮ್ ಇರಂಗಿಲ್ಲ. ಹಂಗೆ ಓಡೋಡಿ ಹೋಗ್ಬಿಡ್ತಾನೆ. ನೋಡ್ಬೇಕು ಮತ್ತು ನೆಕ್ಸ್ಟ್ ಬರ್ತಾನೆ ಯಾವ ಥರ ರೆಡಿಯಾಗಿ ಬರ್ತಾನೆ. ಜಳಕ ಮಾಡಿ ಬರ್ತಾನೆ. ಬಂದಿಂದ ಮತ್ತೊಂದು ಅವರ್ ಇಲ್ಲಿ ನಿಂದಿರ್ತಾನೆ ಕನ್ನಡಿ ಮುಂದೆ. ನಮ್ಮ ಹೆಣ್ಮಕ್ಳು ಆಗಂಗಿಲ್ಲ ಅಷ್ಟು ರೆಡಿ ಆಗಿ ಸರ್ದನಲ್ಲ ಮೊದಲು ಅದ್ರಾಗ. ಸೊ ಹಂಗಾಗಿ ಲೇಟಾಗಿ ಹೋಗ್ತಾನೆ ಎಲ್ಲ ರೆಡಿಯಾಗಿ. ಅವ್ನಿಗೆ ಮತ್ತು ಟಿಫಿನ್ ಬಾಟಲ್ ಎಲ್ಲ ರೆಡಿ ಮಾಡ್ಬೇಕು ನಾನು. ಸೊ ನನ್ನ ಗಂಡ ಹೊರಗೆ ಹೊಡೆದ ಎಲ್ಲ ರೆಡಿ ಮಾಡಿಟ್ಟಿರ್ಬೇಕು. ಅವ್ನು ಹೋಗೋದ್ರೊಳಗೆ ಬಾಟಲ್ ಎಲ್ಲ ತುಂಬಿಡಬೇಕು. ಮತ್ತು ಹಂಗೆ ಟಿಫಿನ್ ಎಲ್ಲ ನೀಟಾಗೆ ಒರೆಸಿ ಎಲ್ಲ ಅವಾಗ ಟಿಫಿನ್ ಕಟ್ಟಿಡ್ಬೇಕು ಅವ್ರು ಬರುವಷ್ಟ್ರೊಳಗೆ. ಸೊ ಈಗ ಇನ್ನೇನು ಬಂದುಬಿಡ್ತಾರೆ. ಸೊ ಜಳಕ ಆತಂತ ಅನ್ಸುತ್ತೆ. ಅವ್ನ ಬಕೆಟ್ ಸಪ್ಲ ಕೇಳಿಸ್ತಂದ್ರೆ ನೀರು ಖಾಲಿಯಾಗಿದ್ದು ಸಪ್ಲ ಬಕೆಟ್ ಕೇಳಿಸ್ತಂದ್ರೆ ನಾನು ಅವ್ನ ಜಳಕ ಆಗೈತೆ ಅಂತ ತಿಳ್ಕೊಂಡ್ಬಿಡ್ತೀನಿ. ಸೊ ಇನ್ನು ನಾವು ಟಿಫಿನ್ ಕಟ್ಟಬೇಕು. ಈಗ ಹೋಗಿ ಕೇಳ್ಬೇಕು ಎಷ್ಟು ಚಪಾತಿ ಕಟ್ಟಲಿ ಅಂತ ಕೇಳ್ಬೇಕಿದ್ದು ನಾನು. ಸೊ ಕೇಳ್ತೀನಿ ಹೋಗಿ. ಎಷ್ಟು ಚಪಾತಿ ಕಟ್ಟಬೇಕು? 2 ಅಷ್ಟು ಸಾಕನಾ? 2.5 ಸರಿ ಆಯ್ತು. ಸೊ ಈಗ ಹೇಳಿದ 2.5 ಚಪಾತಿ ಕಟ್ಟಬೇಕಂತ. ಬರೀ ಅಷ್ಟ್ರಾಗ ಹೊಟ್ಟೆ ತುಂಬಿಸ್ಕೋತಾರೆ. ಸೊ ಊಟಕ್ಕೆ ಜಾಸ್ತಿ ಟೈಮ್ ಸಿಗಂಗಿಲ್ಲ ಅಂತ. ಸೊ ಹಂಗಾಗಿ ಅಷ್ಟು ಸಾಕು ಅಂಥೇಳಿ ಅಷ್ಟು ಕಟ್ಬೇಕು ಅವ್ರಿಗೆ. ಸೊ ಈಗ ಟಿಫಿನ್ ಕಟ್ಕೊಂಬರ್ತೀನಿ ನಾನು ಅವಾಗ. ಸೊ ಟಿಫಿನ್ ರೆಡಿ ಆಯ್ತು. ಅವು ಬರ್ಗೊಡ್ದ ಲೈಟ್ ಹಚ್ಚಿರ್ಬೇಕು. ವಾಪಸ್ ಫ್ಯಾನ್ ಎಲ್ಲ ಆಫ್ ಮಾಡಿರ್ಬೇಕು. ಇಲ್ಲಾಂದ್ರೆ ಬೈತಾನೆ ಅದಕ್ಕೂ. ಯಾಕಂದ್ರೆ ಜಳಕ ಮಾಡಿ ಬಂದ ತಕ್ಷಣ ಥಂಡಿ ಜಾಸ್ತಿ ಅನ್ನಿಸ್ತೈತಿ ಫ್ಯಾನ್ ಹಚ್ಚಿದ್ರೆ. ಸೊ ಅವ್ರು ಬರೋದ್ರೊಳಗೆ ಫ್ಯಾನ್ ಎಲ್ಲ ಆಫ್ ಮಾಡಬೇಕು, ಲೈಟೆಲ್ಲ ಆನ್ ಮಾಡಬೇಕು. ಈಗ ನೀಟಾಗಿ ಈಗ ಡೈಲಿ ಎಲ್ಲ ಬೈಕ್ನಾಗ ಹೋಗ್ತಿದ್ದ. ಟಿಫಿನ್ನು ಒಯ್ತಿದ್ದಿಲ್ಲ, ವಾಪಸ್ ಬ್ಯಾಗು ಒಯ್ತಿದ್ದಿಲ್ಲ. ಸೊ ಇನ್ನು ಅಲ್ಲಿಂದ ನಡ್ಕೋತ ಹೋಗಬೇಕು. ಫ್ರೆಂಡ್ಗೆ ಬೈಕ್ ಕೊಟ್ಬಿಟ್ಟಣ. ಹಂಗಾಗಿ ಎಲ್ಲ ನಡ್ಕೋತ ಹೋಗ್ಬೇಕು. ನಮ್ಮ ಡಾರ್ಲಿನ್ ಬ್ಯಾಗ್ ರೆಡಿ ಆಯ್ತು.
ನಮ್ಮ ಡಾರ್ಲು ಬರೋ ಸೌಂಡ್ ಆಗಕತ್ತೈತಿ ಈಗ. ಸೊ ಹಾಗಾಗಿ ನಾನೀಗ ಲೈಟ್ ಆನ್ ಮಾಡಬೇಕು, ಫ್ಯಾನ್ ಬಂದ್ ಮಾಡಬೇಕು. ಬಂದು ಜಗಳನ ಮಾಡ್ತಾನೆ ನನ್ನ ಜೊತೆ ಅಂತ. ಏನು ಹಾಕ್ಬಿಡ್ರಿ, ಬಂದ್ ಮಾಡಿನ್ಲ ಅಷ್ಟು. ಮತ್ತು ಆಯ್ತಲ್ಲ. ಈಗ ಹೆಂಗೆ ರೆಡಿ ಆಗ್ತಾನೆ ತೋರಿಸ್ತೀನಿ ನಾನು. ತೆಗೆದಿಟ್ಟೇನು ನೋಡ್ರಿ, ಅಲ್ಲೇ ಐತಿ. ಇದ ಮ್ಯಾಗಿಂದು. ನೋಡ್ರಿ ಈಗ ನಮ್ಮ ಡಾಡ್ಲು ರೆಡಿ ಆದ. ಹೋಗಿ ಮತ್ತು ತಲೆಗೆ ನೀರು ಹಚ್ಕೊಂಬಂದ. ಅವ್ನ ಹೇರ್ ಎಲ್ಲ ನೀರು ಹಚ್ಕೊಂಬಂದಾಗ ಕುಂದಿರ್ತಾನಂತ. ಮತ್ತೆ ಹೋಗಿ ತಲೆಗೆ ಹಾಕಿ ನೀರು ಹಚ್ಕೊಂಬರ್ತೀನಿ. ಡೈಲಿ ಹೋಗ್ತಾನ ಹಿಂಗೆಲ್ಲ ನೀರು ಹಚ್ಕೊಂಡು ಬಂದಿರ್ತಾನ. ಆಮ್ಯಾಗ ಕೊಬ್ಬರಿ ಎಣ್ಣೆ ಹಚ್ಕೊತಾನೆ ಸ್ವಲ್ಪ. ಮತ್ತು ನಾನು ಅದನ್ನ ಏನಿಲ್ಲ ಡೈಲಿ ನೀರು ಹಚ್ಕೊಂಡು ಬರ್ತೀರ. ಸೊ ಈಗ ಕೊಬ್ಬರಿ ಎಣ್ಣೆ ಹಚ್ಕೊತಾನ. ನೀವು ರೆಡಿ ಆಗ್ಬೇಕಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ. ನಾನು ವಿಡಿಯೋನ ದೊಡ್ಡದಾಗ್ಬಿಡ್ತದೆ, ಅದಕ್ಕೆ ಕಟ್ ಮಾಡಿ ವಿಡಿಯೋ ಮಾಡಾಕತ್ತೀನಿ ನಾನು. ಮತ್ತು ಮುಖ ಟವೆಲ್ಲ ಒರೆಸ್ಕೊಳ್ಳೋದಂತ, ವಾಪಸ್ ತಲೆ ಇದು ಮಾಡ್ಕೊಳ್ಳೋದಂತ. ಹಿಂಗೆ ಡೈಲಿ ಹಿಂಗೆ ಬೇಕು ಟವೆಲ್ ಅಂತೂ ಹಿಂಗೆ ಹೆಗಲ ಮ್ಯಾಗ ಹಾಕೋತಾನ. ಅಲ್ಲಿ ಮುಖ ಒರೆಸ್ಕೊಳ್ಳೋದು. ಇವಾಗ ತಲೆ ಇಕ್ಕೊಳಕತ್ತಾನ. ಜಾಸ್ತಿನ ಟೈಮ್ ತೊಗೋತಾನೆ ರೆಡಿ ಆಗಕ್ಕೆ. ಹೆಣ್ಮಕ್ಳಾರ ಇಷ್ಟು ಟೈಮ್ ತೊಗೋತಾರ ಹೇಳ್ರಿ ನೀವು. ನಾನು ಡಬಲ್ ತೊಗೋತೀನಿ. ನಾ ಹಂಗಿಲ್ಲ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಲ್ದಿ ಆನ್ಸರ್ ಮಾಡಿ ರೆಡಿ ಆಗಿಬಿಡ್ತೀನಿ ನಾನು. ಈಗ ರೆಡಿ ಆಗ್ಬಿಟ್ಟು ಆಮ್ಯಾಗ ತೋರಿಸ್ತೀನಿ ನೀನು. ನಮ್ಮ ಡಾರ್ಲು ಈಗ ರೆಡಿ ಹಾಕೊಂತಾನ. ಈಗ ಚಾ ತೊಗೊಂಬರ್ಬೇಕಂತ ಚಾ ತರ್ತೀನಿ ನಾನು. ಡಾರ್ಲು ಚಾ ಕುಡಿ. ಚಾ ತಂದಿಟ್ಟಿನಿ ನೋಡು. ಡಾರ್ಲು ಚಾ ತಗೋ. ನಿನ್ನ ಪಾಕೆಟ್ ಮತ್ತು ID ಕಾರ್ಡ್ ನೀ ಇಟ್ಕೋತಿಲ್ಲ ಅಲ್ಲೇ ಐತಿ. ಇದು ಸಾಕ್ಸ್ ರುಮಾಲ್ ನನಗೆ ಗೊತ್ತಿಲ್ಲ. ನೀನು ಡೈಲಿ ಒಯ್ತಿಲ್ಲ, ನಿನ್ಗೆ ಗೊತ್ತಿಲ್ಲ. ಚಾದಾಗ ಎದ್ದು ಕೊಡ್ಬೇಕಂತ ಕೈಗೆ ಎದ್ದು ಕೊಡು. ಎಲ್ಲರೂ ಚಾ 10 ನಿಮಿಷ ಕುಡಿದ್ರೆ ಇವ 20 ನಿಮಿಷ ಕುಡಿತಾನ. ಡಾರ್ಲು ಎಷ್ಟೊತ್ತಿಗೆ ಹೋಗ್ತಿ? ಟೈಮ್ ಆಗೈತಿಲ್ಲ. ಹಾಂ ಜಲ್ದಿ. ಟಿಫಿನ್ ಕೊಟ್ಟೆ ನೋಡಿ. 4 ಚಪಾತಿ ಹಾಕಿನ. 4 ತಿನ್ಬೇಕು. ಮತ್ತು 4 ಹಾಕಿನಿ. 4 ಹಾಕಿನಿ ತಿನ್ನು. ಇಲ್ಲ 4 ತಿನ್ನು. 3 ಹಾಕ್ತಾರನ 1 ತೆಗಿ ಅಂತೆ. 3 ಹಾಕ್ಬಾರ್ದು ಹಂಗೆಲ್ಲ. 2.5 ಹಾಕಿನಿ ನೋಡು. ಈಗ ನಮ್ಮ ಡಾರ್ಲು ಹೋಗಕ್ಕೆ ರೆಡಿ ಅದ. ಮಾರ್ಕೆಟ್ ನೋಡ್ಕೊತಾನೆ. ರೊಕ್ಕ ಎಷ್ಟು ಇಟ್ಟಾನೇನ ಮತ್ತು ಹೋಗಕ್ಕೆ ಹತ್ತೈತ್ಲ. ರುಮಾಲಿ ಸಿಕ್ಕಿಲ್ಲ ನನಗೆ. ಅದು ID ಬರೋದೈತಿ ಸುಮ್ಮನೆ ತೊಗೊಂಡು ನೆನಪಾತ. ಅದು ಒಂಟಿ ನಾನು ಆಗ ತೆಗೆದಿಟ್ಟೆ ಹಾಕ್ಕೊಳಪ್ಪ ಅಂತೆ. ಇವಾಗ ಹಾಕೋಗತ್ತೆ. ಅಲ್ಲೇ ಇಟ್ಟಿದ್ನಿ. ಮತ್ತೆ ಎಲ್ಲಿತ್ತದ? ಸುಮ್ಮ ಹಾಕ್ಕೊಂಡು ಹೋಗ್ಲಾ. ಹಿಂಗ್ಯಾಕೆ ಮಾಡ್ತೀವಿ? ಸರಿ ಬಾಯ್. ಟಾಟಾ ಮಾಡಿ ಪಾಪಾಗ. ಬಾಯ್ ಬಾಯ್. ನೀನು ಮಾಡಿ ಟಾಟಾ ಮಾಡಿ. ಟಾಟಾ ಮಾಡಿ. ಟಾಟಾ ಅಳಾಕತ್ತ. ಬಾಯ್ ಬಾಯ್. ಹಾಂ ಟಾಟಾ. ಟಾಟಾ.
ಅವ್ರ ಅಪ್ಪ ಹೋಗೋ ಮಟ್ಟ ಏನೂ ಇಲ್ಲ. ಅವ್ರ ಅಪ್ಪ ಹೋದಿಂದ ಜೋರಿಗೆ ಹಾಳಾಗತ್ತಾಳ. ರೆಡಿಯಾಗಿ ನನ್ನ ಗಂಡ ಹೋಗ್ತಾನೆ. ರೆಡಿ ಆಗಕ್ಕೆ 1-2 ತಾಸು ಬೇಕು. ಇಲ್ಲ ಟಾಟಾ ಮಾಡಿದ್ಲ ಪಾಪ. ಇನ್ನು ಬರೋದು ಮಾರ್ನಿಂಗ್ ಬರ್ತಾನೋ ನೈಟ್ ಬರ್ತಾನೋ ಗೊತ್ತಿಲ್ಲ. ಸೊ ಅಷ್ಟು ಭಯನ್ ಬರ್ತಗಿ ಒಂದು ಟಾಟಾ ಮಾಡಿಬಿಡು. ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.